The different monuments of India. Models and the monuments of our ಭಾರತ ಅಂದು ಹೇಗಿತ್ತು ಇಂದು ಏನಾಗಿದೆ ಪ್ರಾತ್ಯಕ್ಷಿಕೆ ದರ್ಶನ. ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ದೇಶ ಗತ ವೈಭವ ಸಾರುವ ಭಾರತ ದರ್ಶನ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಭಾರತ ಸ್ವಾತಂತ್ರ್ಯದ ಸಂಭ್ರಮದ ಕಳೆ ಇಂದು ಎದ್ದು ಕಾಣುತ್ತಿತ್ತು. ದೇಶ ಉಗಮವಾದಾಗ ಹೇಗಿತ್ತು, ಸ್ವಾತಂತ್ರ್ಯ ಸಂಗ್ರಾಮ ಯಾರ ಮಧ್ಯೆ ನಡೆಯಿತು, ಯಾರೆಲ್ಲ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಎನ್ನುವ ಐತಿಹಾಸಿಕ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸಲು ಇಂದು ಭಾರತ ದರ್ಶನ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಮುಖ್ಯೋಪಾಧ್ಯಾಯಿನಿ ರಾಧಿಕಾ, ಭಾರತ ಉಗಮವಾದ ವೇಳೆ ದೇಶ ಟ್ರೈಬಲ್ಸ್ನಿಂದ ಪ್ರಾರಂಭವಾಗಿ ಅವರೆಲ್ಲ ವಿಕಾಸ ಹೊಂದುತ್ತಾ ಬಂದು ಹಳ್ಳಿಗಾಡಾಯಿತು. ಆಗ ಬ್ರಿಟಿಷರು ಭಾರತದ ಮೇಲೆ ದಂಡೆತ್ತಿ ಬಂದು ಆಡಳಿತ ನಡೆಸಿದರು. ಆ ಕಾಲಘಟ್ಟದಲ್ಲಿ ಅವರನ್ನು ಸದೆಬಡಿಯಲು ಯಾರೆಲ್ಲ ಹೋರಾಟ ನಡೆಸಿದರು, ಅವರಲ್ಲಿ ಪ್ರಮುಖರಾದಂಥ ಮಹಾತ್ಮ ಗಾಂಧೀಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ನೆಹರು ಮುಂತಾದ ವ್ಯಕ್ತಿತ್ವ ಚಿತ್ರಣ ಮಕ್ಕಳಿಂದಲೇ ಮಾಡಿಸಿದ್ದು ಸ್ವಾತಂತ್ರ್ಯ ಗಳಿಸಿದ ಭಾರತದ ಈಗ ಹೇಗಿದೆ, ಅಭಿವೃದ್ಧಿ ಹೊಂದಿದ ಭಾರತ ಜಂಜಿ ಯುವ ಪೀಳಿಗೆ ಹೇಗಿದೆ ಎನ್ನುವುದನ್ನ ತೋರಿಸಲಾಗಿದೆ. 80th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಸಲುವಾಗಿ ನಮ್ಮ ಒಂದು ಸ್ಕೂಲಲ್ಲಿ 13th ನಾವು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಸೆಲೆಬ್ರೇಷನ್ನ ಮಾಡಿದ್ದೇವೆ. ಈ ಸೆಲೆಬ್ರೇಷನಲ್ಲಿ ಲೈಕ್ ಸ್ವತಂತ್ರ ಮುಂಚೆ, ಸ್ವತಂತ್ರ ನಂತರ ಹೇಗಿತ್ತು ಅನ್ನೋ ಒಂದು ಥೀಮ್ನ ಇಟ್ಕೊಂಡು ನಾವು ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ಕೊಂಡಿದ್ದೀವಿ. ಸೊ ಭಾರತ ದರ್ಶನ. ಈ ವೇಳೆ ಭಾರತ ತ್ರಿವರ್ಣ ಧ್ವಜದ ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿ ತಯಾರಿಸಿದ ತಿಂಡಿ ತಿನಿಸು, ದೇಶವನ್ನು ಬಿಂಬಿಸುವ ಐತಿಹಾಸಿಕ ಸ್ಥಳಗಳ ಕಲಾಕೃತಿಗಳು, ತರಕಾರಿಗಳಲ್ಲಿ ಅರಳಿದ ತ್ರಿವರ್ಣ ಬಣ್ಣಗಳ ಮೆರುಗು, ಹಳ್ಳಿಗಾಡಿನ ಜೀವನ ಸ್ಥಿತಿಗತಿಗಳ ಚಿತ್ರಣ, ಈಗಿನ ಜಂಜಿ ತಾಂತ್ರಿಕ ಶಿಕ್ಷಣ, ಮೊಬೈಲ್ ಹರಟೆ ಎಲ್ಲವನ್ನು ಶಾಲೆ ಮಕ್ಕಳೇ ರೂಪಾಂತರ ಮಾಡಿ ತೋರಿಸಿದ್ದು ಆಕರ್ಷಕವಾಗಿತ್ತು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.